ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸಿ.ಪಿ. ರವಿಕುಮಾರ್, ಮಕ್ಕಳ ನರತಜ್ಞ. ಈ ವಿಡಿಯೋದಲ್ಲಿ ಸೋಡಿಯಂ ವ್ಯಾಲ್ಪ್ರೈಟ್ ಬಗ್ಗೆ ಸ್ವಲ್ಪ ಮಾಹಿತಿಗಳನ್ನು ಕೊಡುತ್ತೇನೆ. ಸೋಡಿಯಂ ವ್ಯಾಲ್ಪ್ರೈಟ್ ಈ ಔಷಧಿ ಫಿಟ್ಸ್ ಕಾಯಿಲೆ ಅಥವಾ ಎಪಿಲೆಪ್ಸಿ ಅಂತ ಏನು ಹೇಳ್ತೀವಿ, ಜೊತೆಗೆ ಮೈಗ್ರೇನ್ ಅಂದ್ರೆ ತಲೆನೋವಿನ ಒಂದು ಬಗೆಯ ತಲೆನೋವಿಗೆ ಮತ್ತು ಮೂಡ್ ಡಿಸಾರ್ಡರ್, ಬೈಪೋಲಾರ್ ಡಿಸಾರ್ಡರ್ ಅಂತ ಹೇಳ್ತಾರೆ, ಈ ಕಾಯಿಲೆಗಳನ್ನು ಇದನ್ನ ಉಪಯೋಗಿಸ್ತೀವಿ. ಇದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ಫಿಟ್ಸ್ ಬರೋದಕ್ಕೆ ಕಾರಣ ಬ್ರೈನ್ ಅಲ್ಲಿ ತುಂಬಾ ಜಾಸ್ತಿಯಾಗಿ ಅತಿಯಾಗಿ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಇದ್ರೆ ಸೋಡಿಯಂ ವ್ಯಾಲ್ಪ್ರೈಟ್ ಇದನ್ನೆಲ್ಲ ಸ್ವಲ್ಪ ತಣ್ಣಗೆ ಮಾಡಿ ಫಿಟ್ಸ್ ನ ಕಂಟ್ರೋಲ್ ಮಾಡುತ್ತೆ. ಇದು ಸಾಮಾನ್ಯವಾಗಿ ದಿನಕ್ಕೆ 2 ಸತಿ ತಗೊಳ್ಬೇಕು. ಇದು ಸಿರಪ್ ಮೂಲಕ ಅಥವಾ ಮಾತ್ರೆಯ ಮೂಲಕ ತಗೊಳ್ಬೇಕಾಗತ್ತೆ. ಟೈಮ್ ಕರೆಕ್ಟ್ ಆಗಿ ಕೊಡ್ಬೇಕಾಗತ್ತೆ. ಪದೇ ಪದೇ ಮರ್ತೋಗೋದು ಮಾಡಿದಾಗ ಇದರಿಂದ ಫಿಟ್ಸ್ ಕಂಟ್ರೋಲ್ ಹೋಗೋ ಸಾಧ್ಯತೆ ಇರುತ್ತೆ. ಇದನ್ನ ಕೆಲವು ಸತಿ ಮಾತ್ರ ಮಕ್ಕಳಲ್ಲಿ ದಿನಕ್ಕೆ 3 ಸತಿ ಕೊಡಬೇಕು ಅಂತಲೂ ಸಹ ಹೇಳ್ತೀವಿ. ನಿಮ್ಮ ಡಾಕ್ಟರ್ ಹೇಳಿದ ಪ್ರಕಾರ, ಅವರ ಸಲಹೆ ಪ್ರಕಾರ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು, ಎಷ್ಟು ಸತಿ ಕೊಡಬೇಕು ಅದನ್ನ ನೋಡಿಕೊಂಡು ಕೊಡೋದು ಬಹಳ ಮುಖ್ಯ. ಸಾಮಾನ್ಯವಾಗಿ ಇದು ಊಟ ಆದ್ಮೇಲೆ ತಗೊಳೋದು ಒಳ್ಳೇದು. ಯಾವತ್ತೋ ಒಂದಿನ ಊಟ ಮಾಡಿಲ್ಲ ಮಗು, ಅಥವಾ ನೀವೇನೋ ಊಟ ಮಾಡಿಲ್ಲ ಅಂದ್ರೆ 1 ಲೋಟ ಹಾಲು ತಗೊಂಡು ಅಥವಾ 1 ಕಪ್ ಜ್ಯೂಸ್ ತಗೊಂಡು ಇದನ್ನ ತಗೊಳೋದು ಒಳ್ಳೇದು. ಈಗ ಸೈಡ್ ಎಫೆಕ್ಟ್ ವಿಷಯಕ್ಕೆ ಬಂದ್ರೆ, ಯಾವುದೇ ಒಂದು ಔಷಧಿ ತಗೊಂಡ್ರೆ ಅದರಲ್ಲಿ ಒಳ್ಳೇದು ಮತ್ತೆ ಕೆಟ್ಟದನ್ನ ಇರುತ್ತೆ. ಸೋಡಿಯಂ ವ್ಯಾಲ್ಪ್ರೈಟ್ ಆಲ್ಮೋಸ್ಟ್ ಏನಂದ್ರೆ ಸುಮಾರು ಒಂದು 70 ವರ್ಷಗಳ ಮೇಲಾಯ್ತು ಈ ಔಷಧಿ ಬಂದು. ಇದು ಬಹಳ ಒಳ್ಳೆ ಔಷಧಿ. ಆದ್ರೆ ಕೆಲವರಲ್ಲಿ ಮಾತ್ರ ಸೈಡ್ ಎಫೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ, ಅಂದ್ರೆ ದುಷ್ಟ ಪರಿಣಾಮಗಳು ಆಗೋ ಸೈಡ್ ಎಫೆಕ್ಟ್ ಇರುತ್ತೆ. ಅದರಲ್ಲಿ ಸಾಮಾನ್ಯವಾದ ಪರಿಣಾಮ ಏನು ಅಥವಾ ನೆಗೆಟಿವ್ ಅಥವಾ ಸೈಡ್ ಎಫೆಕ್ಟ್ ಏನಂದ್ರೆ, ಒಂದು ನಿದ್ದೆ ಬರಂಗ್ ಮಾಡುತ್ತೆ ಅಥವಾ ಸ್ವಲ್ಪ ಗ್ಯಾಸ್ಟ್ರೈಟಿಸ್ ಬರಂಗೆ ಮಾಡುತ್ತೆ. ಇದು ಕೆಲವು ದಿನಗಳಲ್ಲಿ ದೇಹ ತನಕ ಅಡ್ಜಸ್ಟ್ ಆಗುತ್ತೆ. ಇನ್ನು ಕೆಲವರಲ್ಲಿ ಹಸಿವು ಜಾಸ್ತಿ ಮಾಡುತ್ತೆ. ಹಸಿವು ಜಾಸ್ತಿ ಮಾಡಿದಾಗ ನೀವು ಏನ್ ತಿಂತೀರಲ್ಲ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಆರೋಗ್ಯವಾದ ಮನೆ ಆಹಾರಗಳನ್ನು ತಿಂತಾ ಇದ್ರೆ ತೂಕ ಜಾಸ್ತಿ ಆಗಲ್ಲ. ಜಾಸ್ತಿ ಹೊರಗಡೆ ಊಟ, ಹೈ ಕ್ಯಾಲರಿ ಊಟ, ಕೇಕು, ಬಿಸ್ಕತ್ತು ಈ ತರ ತಿಂತಾ ಇದ್ರೆ ದಪ್ಪ ಆಗೇ ಆಗ್ತೀರಿ. ಇದನ್ನ ನೀವು ಗಮನ ಕೊಡಬೇಕು. ಅದು ಮಕ್ಕಳಲ್ಲಿ ತುಂಬಾ ದಪ್ಪ ಆದ್ರೆ ಒಳ್ಳೇದಲ್ಲ. ತುಂಬಾ ಅಪರೂಪವಾಗಿ ಮಕ್ಕಳ ಲಿವರ್ ಮೇಲೆ ಅಥವಾ ಪ್ಯಾಂಕ್ರಿಯಾಸ್ ಅಂತ ಒಂದು ಅಂಗದ ಮೇಲೆ ಇದು ಒಂದು ಸೈಡ್ ಎಫೆಕ್ಟ್ ಅಥವಾ ಕೆಟ್ಟ ಪ್ರಭಾವ ಬೀರಬಹುದು. ಈ ತರ ಆಗ ತುಂಬಾ ಹೊಟ್ಟೆ ನೋವು ಬರೋದು, ವಾಂತಿ ಆಗೋದು, ಕಾಮಾಲೆ ಅಂತಿರೋದು, ಜಾಂಡಿಸ್ ಆಗೋದು, ಇಂಥದ್ದಾದಾಗ ತಕ್ಷಣ ನಿಮ್ ಡಾಕ್ಟರ್ ನೋಡಿಸ್ಕೊಂಡು ಅವರು ಪರೀಕ್ಷೆನೂ ಮಾಡಿ ತಿಳ್ಕೊಬಹುದು. ಅದ್ರ ಜೊತೆಗೆ ರಕ್ತದ ಒಂದು ಪರೀಕ್ಷೆ ಮಾಡಿ ಈ ತರ ತೊಂದರೆ ಏನಾರಾಗಿದೆ ಅಂತ ತಿಳ್ಕೊಬಹುದು. ಅದಲ್ಲದೆ ಇದು ಬಹಳ ಒಳ್ಳೆ ಔಷಧಿ. ಇದನ್ನು ತಗೊಳೋದ್ರಿಂದ ನಿಮ್ಗೆ ಲಾಭ ಜಾಸ್ತಿ ಆಗುತ್ತೆ ಹೊರತು ಸೈಡ್ ಎಫೆಕ್ಟ್ ಆಗೋದು ಚಾನ್ಸಸ್ ಬಹಳ ಕಮ್ಮಿ. ಇದಲ್ಲದೆ ಔಷಧಿ ಮಾತ್ರ ಗರ್ಭಿಣಿಯ ಸ್ತ್ರೀಗಳಲ್ಲಿ ಉಪಯೋಗಿಸಬಾರ್ದು. ಮತ್ತೆ ಯಾರಾದ್ರೂ ಈಗ ಗರ್ಭಿಣಿ ಆಗೋ ಅಂತ ಸಿಚುಯೇಷನ್ ಇದ್ರೆ ಈ ಮೆಡಿಸಿನ್ ಖಂಡಿತ ಉಪಯೋಗಿಸಬಾರ್ದು. ನೀವು ಯಾವುದೇ ಡಾಕ್ಟರ್ನಾದ್ರೂ ಸಲಹೆ ತಗೊಂಡು ಈ ಔಷಧಿನ ಬದಲಾಯಿಸಬೇಕಾಗತ್ತೆ. ಅದು ಈಗಿನ ಕಾಲದಲ್ಲಿ ಏನ್ ಹೇಳ್ತಿದ್ವಿ ನಾವು, ಒಂದು ಹೆಣ್ಣಿಗೆ ದೊಡ್ಡವಳಾದ್ಮೇಲೆ ಅದನ್ನು ಉಪಯೋಗಿಸಲೇಬಾರ್ದು ಅಂತ ಹೇಳ್ತಾ ಇದ್ವಿ. ಹಾಗಾಗಿ ನಿಮ್ ಡಾಕ್ಟರ್ ಹತ್ರ ಸಲಹೆ ತಗೊಳ್ಳಿ. ಇದಿಷ್ಟು ಸಣ್ಣ ವಿಚಾರಗಳು ಬಿಟ್ರೆ ಈ ಔಷಧಿ ಬಹಳ ಒಳ್ಳೆದು. ಸರಿಯಾದ ಪ್ರಮಾಣದಲ್ಲಿ, ಸರಿಯಾದ ಸಮಯದಲ್ಲಿ ಸರಿಯಾಗಿ ತಗೊಂಡ್ರೆ ಇದರಿಂದ ಲಾಭ ಜಾಸ್ತಿ ಆಗುತ್ತೆ. ಇದಿಷ್ಟು ಸಣ್ಣ ವಿಚಾರಗಳು ಬಿಟ್ರೆ ಈ ಔಷಧಿ ಬಹಳ ಒಳ್ಳೆದು. ಸರಿಯಾದ ಫಿಟ್ಸ್ ಅಂತ ಕಾಯಿಲೆಗಳನ್ನ ಕಂಟ್ರೋಲ್ ಮಾಡೋಕ್ಕೆ ತುಂಬಾ ಸಹಾಯ ಆಗುತ್ತೆ. ಇಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೇನೆ. ಇನ್ನ ಏನಾದ್ರು ಬೇರೆ ವಿಚಾರಗಳು ಬೇಕಿದ್ರೆ ನೀವು ನಮಗೆ ಸಂಪರ್ಕಿಸಬಹುದು. ನಮಸ್ಕಾರ.